ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೂ ರೆಡಿ, ಮಂಗಳ ಗ್ರಹಕ್ಕೆ ಹಾರಕ್ಕೂ ರೆಡಿ. ಏನು ನಾನು ಊರ್ ತುಂಬಾ ನನಗೆ ಮದ್ವೆ ಆಗಿದೆ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಕಾಗಿತ್ತಾ? ಇದು ನನ್ನ ಜೀವನ, ನಾನು ಹೇಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನ ಕಲ್ತ್ಕೊ. ಇಲ್ಲ ಅಂದ್ರೆ ಕಲಿಸ್ಬೇಕಾಗುತ್ತೆ. ಗೊಂಬೆ, ನೀನು ಈ ರೀತಿ ನೆಮ್ಮದಿಯಾಗಿ ಮಲಗಿರೋದನ್ನು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಮಗಳೇ. ಆದರೆ ನಿನ್ನ ನೆಮ್ಮದಿನ ನಾನೇ ಕಿತ್ಕೊಂಡ್ಬಿಟ್ನೇನೋ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇರುತ್ತೆ. ಒಬ್ಬ ತಂದೆಯಾಗಿ ನೀನು ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡಿದ್ನೇ ಹೊರತು ನಿನಗೆ ಕೆಟ್ಟದಾಗಲಿ ಅಂತಲ್ಲ ಮಗಳೇ. ನೀನು ನಗ್ನಗ್ತಾ ಇದ್ರೆ ಈ ಜೀವಕ್ಕೆ ಅಷ್ಟೇ ಸಾಕು. ಆದರೆ ನೀನು ನನ್ನ ಹತ್ರ ಮಾತಾಡದೇ ಇರೋದನ್ನು ನೋಡಿ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಮಗಳೇ. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ದಿವಸ ಆದಷ್ಟು ಬೇಗ ಬರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಹೇಳುಗಿರಿ ಅಪ್ಪ, ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ JS ಒಬ್ನೇ ಯಾರಿಗೋ ಕಾಯ್ತಾ ಇರೋ ಹಾಗಿದೆ. ನನ್ನ ಪ್ರಕಾರ ಅವನು ದೇವಕಿಗೆ ಕಾಯ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ದೇವಕಿಯವನ್ನ ಮತ್ತೆ ಭೇಟಿ ಆಗಬಾರ್ದು ಗಿರಿ. ಒಂದು ವೇಳೆ ಅವಳೇನಾದ್ರೂ ಅವನ್ನ ಭೇಟಿ ಮಾಡಿದ್ರೆ ಅವಳು ಬುದ್ಧಿ ಹಾಳು ಮಾಡ್ತಾನೆ, ಅವಳು ಮನಃಶಾಂತಿನ ಹಾಳು ಮಾಡ್ತಾನೆ. ನೀನಲ್ಲೇ ನಾನು ಈಗಲೇ ಬಂದ್ಬಿಡ್ತೀನಿ. ಸರಿಯಪ್ಪ. ಅಮ್ಮ, ಏನಾಗಿದೆ ಮಗಳೇ ನಿನಗೆ? ಯಾಕೆ ಹೀಗಿದೀಯಾ? ಕೆಲಸದ ಕಡೆ ಗಮನನೇ ಇಲ್ಲ, ಏನೋ ಕಳ್ಕೊಂಡು ಹೊರಗಿರ್ತೀಯ. ನಮ್ಮನ್ನು ನೋಡಿದ ತಕ್ಷಣ ಮುಖದಲ್ಲಿ ನಗು ಇರುತ್ತೆ, ಆದ್ರೆ ಮನಸ್ಸಲ್ಲಿ ಏನೋ ಕೊರಗ್ತಾನೆ ಇರ್ತೀಯ. ನನ್ನ ಹತ್ರ ಹೇಳ್ಬಾರ್ದೇನೆ. ಕರುಳಿನ ಕುಡಿಗೆ ನೋವಾಗ್ತಾ ಇದ್ರೆ ಹೆತ್ತು ಕರಳಿಗೆ ತಡ್ಕೊಳಕ್ಕಾಗತ್ತಾ ಹೇಳು? ಅಮ್ಮ, ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ, ಅಲ್ಲಿ ಇಲ್ಲಿ ಮೀಟಿಂಗ್ಸ್ ಜಾಸ್ತಿ ಅಟೆಂಡ್ ಮಾಡಿದ್ರಿಂದ ಸುಸ್ತಾಗಿದ್ದೀನಿ ಅಷ್ಟೇ. ಅದಕ್ಕೆ ಮಲ್ಕೊಂಡಿದ್ದೆ. ಅಲ್ಲ ಕಣೆ, ನೀನೊಬ್ಳೆ ಯಾಕೆ ಮಾಡಬೇಕು? ಅಪ್ಪ, ಗಿರಿ, ಶಶಿ ಎಲ್ಲ ಇಲ್ವಾ? ಎಲ್ಲರೂ ಕೆಲಸನ ಹಂಚ್ಕೋಬೇಕು ತಾನೆ. ಅದಕ್ಕೆ ಅಮ್ಮ, ನಾನು ಕೆಲಸಕ್ಕೆ 1-2 ದಿನ ಬ್ರೇಕ್ ತಗೊಂಡಿದ್ದೀನಿ. ಮನೇಲೇ ಕೂತ್ಕೊಂಡು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ.
ಮನೇಲಿ ಏನೇನೋ ಬದಲಾವಣೆ ಬೆಳವಣಿಗೆ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಇಂಥ ವಿಷಯಗಳನ್ನ ಮಾತಾಡೋದಕ್ಕೆ ಛೇ, ಮೊದಲಾದರೂ ಶೋಭಿತಾ ಸಿಗ್ತಾ ಇದ್ಲು. ಈಗ ಅವಳು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳು ನನ್ನ ಕೈಗೆ ಸಿಗ್ತಿಲ್ಲ. ಎಷ್ಟು ದೊಡ್ಡ ಮನೆಯಲ್ಲಿ ನನಗಂತೂ ಒಂಟಿ ಫೀಲ್ ಆಗ್ತಾ ಇದೆ. ಇರಲಿ, ಪರವಾಗಿಲ್ಲ. ನನ್ನ ಮಗಳನ್ನು ಕಡೆಗಣಿಸಿರೋ ಈ ಮನೆಯವ್ರ ಮುಂದೆನೆ ಅವಳು ಎತ್ತರಕ್ಕೆ ಬೆಳಿಬೇಕು, ಅಷ್ಟು ಸಾಕು. ಆದರೂ ಇಲ್ಲಿ ಏನೇ ನಡೀತಾ ಇದ್ರು ನನಗೆ ವಿಷಯ ಹೇಳಮ್ಮ ಅಂತ ಹೇಳಿದ್ಲಲ್ವಾ, ಹೋಗಿ ಅವಳಿಗೆ ಎಲ್ಲ ವರದಿನೂ ಒಪ್ಪಿಸೋಣ. ನೀವು ನೋಡಿದ್ರೆ ನನ್ನೇ ಧೂಳಿಪಟ ಮಾಡೋಗಿದ್ದೀರಾ. ಬರೀ ಧೂಳಿಪಟ ಮಾಡೋದಲ್ಲ, ಈಗ ನನ್ನ ಮೊಮ್ಮಗು ಎಲ್ಲಿದೆ ಅಂತ ನೀನು ಹೇಳದೆ ಹೋದ್ರೆ ನಿನ್ನ ಪಾಲನೆ ಯಮನೂ ಆಗ್ಬೇಕಾಗತ್ತೆ. ದೇವಕ್ಕೆ ನೀನು ಬಂದ್ಬಿಟ್ಟ. ಬಾ 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 ಬಾ. ನೋಡಿದ್ರಪ್ಪ, ನಮ್ಮನ್ನ ಹೇಗೆ ಯಾಮಾರಿಸಿ ಹೋಗ್ಬಿಟ್ಟ ಅವನು. ಎಲ್ಲಿಗೆ ಹೋಗ್ತಾನೆ ಗಿರಿ? ಅವನಿಗೆ ಹಸ್ದಿರೋ ಹುಲಿ ಬೇಟೆ ಆಡೋದಕ್ಕೆ ಬಂದೇ ಬರ್ತಾನೆ. ಆದ್ರೆ ಅವನು ಬೇಟೆ ಆಡೋದು ನಮ್ಮನ್ನಲ್ಲ, ಅವನೇ ನಮಗೆ ಬೇಟೆ ಆಗ್ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋಣ.